ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು, ಯಾವುದೋ ದೇವತಾರ್ಚನೆ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನ, ದೇವಸ್ಥಾನಗಳಿಗೆ ಹೋಗ್ತಕ್ಕಂಥದ್ದು, ಮಠಮಂದಿರಗಳಿಗೆ ಹೋಗ್ತಕ್ಕಂಥದ್ದು ಇತ್ಯಾದಿ ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಕ್ಕಂತಹ ದಿವಸವಾಗುತ್ತೆ. ಕಿರಿಯರು ಮಾರ್ಗದರ್ಶಕರಿಗೆ ಗೌರವವನ್ನು ಕೊಡಬೇಕಾದಂಥದ್ದು, ಯಾರು ನಿಮಗೆ 4 ಹಿತನುಡಿಗಳನ್ನು ಹೇಳ್ತಾರೋ, ಒಳ್ಳೆಯ ಮಾರ್ಗವನ್ನು ಸೂಚಿಸ್ತಾರೋ, ಈ ದಾರಿ ಚೆನ್ನಾಗಿದೆ ಇದರಲ್ಲಿ ಹೋಗು ಅಂತ ಹೇಳಿ ನಿಮಗೆ ಆದೇಶ ಮಾಡ್ತಾರೋ ಅಂಥರ ವ್ಯಕ್ತಿಗಳ ಮಾತನ್ನು ಗೌರವಿಸಬೇಕು, ವ್ಯಕ್ತಿಗಳಿಗೆ ಗೌರವಿಸಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ದೊಡ್ಡ ಗುರಿ ಸಾಧನೆಗೆ ಸಂಕಲ್ಪ ಮಾಡೋದಕ್ಕೆ ಬಹಳ ಒಳ್ಳೆಯದಾದಂತಹ ದಿವಸ. ಇವತ್ತು ಸಂಕಲ್ಪ ಮಾಡಿಬಿಟ್ರೆ ಇವತ್ತೇನೋ ಸಾಧನೆ ಆಗಿಬಿಡುತ್ತೆ ಅನ್ನುವಂತಹ ಭ್ರಮೆಗಳೆಲ್ಲ ಬೇಡ. ಒಳ್ಳೆಯ ದಿವಸ ಇದ್ದಾಗ ನಮ್ಮ ಸಂಕಲ್ಪವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದಾಗಲಿ. ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶ ಇರುವಂತಹ ದಿವಸ. ಹಳೆಯ ಕೆಲಸಗಳಲ್ಲಿ ಪ್ರಗತಿಯನ್ನು ಹೊಂದಿರಿ. ಹಿಂದಿನಿಂದ ಆರಂಭ ಮಾಡಿಕೊಂಡು ನಡೆಸ್ಕೊಂಡು ಬಂದಂತಹ ಕೆಲವು ಕೆಲಸಗಳು ನಿಮಗೆ ಅಭಿವೃದ್ಧಿಯನ್ನು ತೋರಿಸ್ತಕ್ಕಂಥದ್ದಾಗತ್ತೆ. ಸಂಜೆಯ ಹೊತ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗತ್ತೆ, ಅದನ್ನು ಎಚ್ಚರದಿಂದ ಗಮನಿಸಬೇಕಾದಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭ ರಾಶಿ. ಅವಿವಾಹಿತರಿಗೆ ಸಿಹಿ ಸುದ್ದಿ ಸಿಗ್ತಕ್ಕಂತಹ ದಿವಸ. ನಿಮ್ಮ ಪ್ರಯತ್ನಕ್ಕೆ ಏನೋ ಒಂದು ರೀತಿಯ ಫಲ ಸಿಕ್ಕಿತು ಅನ್ನುವಂತಹ ಸಮಾಧಾನವಾಗುತ್ತೆ. ಆರ್ಥಿಕವಾದಂತಹ ಸಮಸ್ಯೆಗಳು ಬಗೆಹರಿತಕ್ಕಂತಹ ಸೂಚನೆಗಳಿದೆ. ಪ್ರೇಮಿಗಳಿಗೆ ಅನುಕೂಲಕರವಾದಂತಹ ದಿವಸ. ಆದರೆ ಸಮಾಜದ ನಿಯಮಗಳನ್ನು ಒಪ್ಪಿಕೊಂಡು ಅದರಂತೆ ನಡೆಯುವಂಥದ್ದು ಒಳ್ಳೆಯದಾಗಿರುತ್ತೆ. ಭೂ ಸಂಬಂಧವಾದಂತಹ ಲಾಭ, ಹಾಗೆ ವಿಶೇಷವಾದಂತಹ ಒಂದು ಹಣದ ಅಥವಾ ಲಾಭದ ಸೂಚನೆ ನಿಮಗೆ ಇರತಕ್ಕಂಥದ್ದು. ಆರೋಗ್ಯದ ಬಗ್ಗೆ ಇದ್ದಂತಹ ಒಂದು ಮಾನಸಿಕವಾದಂತಹ ವ್ಯಥೆ ದೂರವಾಗ್ತಕ್ಕಂತಹ ಸಮಯ. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಒಂದು ಫಲವನ್ನು ನಿರೀಕ್ಷೆ ಮಾಡೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ದೈಹಿಕವಾಗಿ ಏನೋ ದೌರ್ಬಲ್ಯ ನಿಮ್ಮನ್ನು ಕಾಡುವಂಥದ್ದು, ಶರೀರದಲ್ಲಿ ಶಕ್ತಿ ಇಲ್ಲ, ಏನೋ ತೊಂದರೆ ಆಗ್ತಾ ಇದೆ ಅನ್ನುವಂತಹ ಅನುಭವ ನಿಮಗಾಗುತ್ತೆ. ಶಿಕ್ಷಣದಲ್ಲಿ ಗಮನಾರ್ಹವಾದಂತಹ ಪ್ರಗತಿಯನ್ನು ಹೊಂದಿರಿ. ಅದು ನಿಮಗೇನೋ ಒಂದಷ್ಟು ಸಮಾಧಾನವನ್ನು ಕೊಡ್ತಕ್ಕಂಥದ್ದಾಗತ್ತೆ. ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ನಿಮಗೆ ಸಿಕ್ಕುವಂಥದ್ದು. ಯಾವ ವ್ಯಕ್ತಿಯನ್ನು ನಂಬಿದರೆ, ಅವರ ಮಾತನ್ನು ನಾವು ಅನುಸರಿಸಿದರೆ ನಮಗೆ ಒಳ್ಳೆಯದಾಗುತ್ತೆ ಎನ್ನುವಂತಹ ಭಾವನೆ ಇರುತ್ತೋ ಅಂತಹ ವ್ಯಕ್ತಿಗಳ ಸಲಹೆ ನಿಮಗೆ ವಿಶೇಷವಾಗಿ ಸಿಕ್ಕುತ್ತೆ. ಅವರ ಮಾರ್ಗದರ್ಶನ ನಿಮಗೆ ದಾರಿದೀಪವಾಗುತ್ತೆ ಅನ್ನುವಂಥದ್ದು. ಪ್ರೇಮಿಗಳಿಗೆ ಆತಂಕ, ಭಯ ಕಾಡುವಂತಹ ದಿವಸ ಇದು. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಬೇಕಾದಂತಹ ದಿವಸ. ಮದುವೆಯ ವಿಚಾರ ಪ್ರಸ್ತಾಪಕ್ಕೆ ಬರುತ್ತೆ. ಸರಿಯಾದಂತಹ ಚಿಂತನೆ, ಸುಳ್ಳನ್ನು ಹೇಳದೇ ಇರತಕ್ಕಂತಹ ವ್ಯವಹಾರ ಬಹಳ ಮುಖ್ಯವಾದಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ. ವಿಶೇಷವಾಗಿ ಹೊಸತಾಗಿ ಮದುವೆ ಆಗಿರತಕ್ಕಂತಹ ದಂಪತಿಗಳಲ್ಲಿ ಕಿರಿಕಿರಿಯಾಗತಕ್ಕಂತಹ ದಿವಸ. ಪರಸ್ಪರವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗದಲೇ ಈ ರೀತಿಯ ಕಿರಿಕಿರಿಗಳು ಆಗ್ತಕ್ಕಂಥದ್ದು. ನಿಮ್ಮ ಜವಾಬ್ದಾರಿ ಕೆಲಸಗಳನ್ನು ಈ ದಿವಸ ಪೂರ್ಣ ಮಾಡಲೇಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಬಹುದು. ನಿಮ್ಮ ಕರ್ತವ್ಯವನ್ನು ನೀವು ಅಲ್ಲಿ ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ಪ್ರೀತಿಯ ವ್ಯಕ್ತಿಗಳ ಜೊತೆಯಲ್ಲಿ ಜಗಳವನ್ನು ಮಾಡಿಕೊಳ್ತೀರಿ. ಯಾರು ನಿಮಗೆ ತುಂಬ ಆಪ್ತರೋ, ಯಾರು ತುಂಬ ಬೇಕಾದವರು ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ಜಗಳ ಆಗೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಆರ್ಥಿಕವಾದಂತಹ ಲಾಭವನ್ನು ನೋಡ್ತೀರಿ. ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂತಹದ್ದು. ಮನೆಯಲ್ಲಿ ಸಾಯಂಕಾಲದ ಹೊತ್ತಿಗೆ ದೊಡ್ಡ ಮಟ್ಟದ ಸಮಸ್ಯೆಯನ್ನು ನೋಡಬೇಕಾದಂಥದ್ದು. ಈಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಈಶ್ವರನ ಅನುಗ್ರಹ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತಕ್ಕಂಥದ್ದು ಶುಭವಾಗಿ.